ಅಧ್ಯಕ್ಷರು ಮಾಡ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಸಮರಸಿಂಹ ಟಿ.ಎ. ನಾರಾಯಣ್ ಗೌಡರಿಗೆ ಜಯವಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ತೋಟದಾರಿ ಜಾತ್ರಾ ಮಹೋತ್ಸವದಲ್ಲಿ ಕನ್ನಡಿಗರಿಗೆ ಅವಕಾಶ ನೀಡಲೇಬೇಕು 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 ತೋಟದಾರಿ ಜಾತ್ರಾ ಮಹೋತ್ಸವದಲ್ಲಿ ಕನ್ನಡಿಗರಿಗೆ ಅವಕಾಶ ನೀಡಲೇಬೇಕು 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 ಬಂಧುಗಳೇ, ಇವತ್ತಿನ ದಿವಸ ಮಾನ್ಯ ತಹಶೀಲ್ದಾರರ ಪರವಾಗಿ ಉಪ ತಹಶೀಲ್ದಾರರು ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮಾನ್ಯ ಉಪ ತಹಶೀಲ್ ಸಾಹೇಬ್ರೆ, ನಮ್ಮ ಮನವಿ ಇಷ್ಟೇ. ಗದಗಿನ ಹೃದಯ ಭಾಗದಲ್ಲಿರ್ತಕ್ಕಂಥ ತೋಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಇದೆ. ಆ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಉತ್ತರ ಭಾರತೀಯ ಹಿಂದಿ ವಾಲಗಳಿಗೆ ಅಂಗಡಿಗಳನ್ನು ಹಾಕಲಿಕ್ಕೆ, ತಿಂಡಿ ತಿನಿಸುಗಳು, ಬಟ್ಟೆ ಅಂಗಡಿಗಳನ್ನು ಹಾಕಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆ ಅವಕಾಶವನ್ನು ರದ್ದುಪಡಿಸಿ ನಮ್ಮ ಕರ್ನಾಟಕದ ಜನ, ಕನ್ನಡಿಗರ ಜನ, ರೈತರ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಆ ಜಾತ್ರಾ ಮಹೋತ್ಸವ ಕಮಿಟಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ತಾವು ಕರೆಸಿ ಅವರಿಗೆ ಇಲ್ಲಿ ಕನ್ನಡಿಗರಿಗೆ ಅಂಗಡಿಗಳನ್ನು ಕೊಡಬೇಕು, ಕನ್ನಡಿಗರ ಅಂಗಡಿಗಳನ್ನು ಅಲ್ಲಿ ಹಾಕಬೇಕು, ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕಂತೇಳಿ ನೀವು ಹೇಳಬೇಕಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಾಂತಿ ರೀತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ತಾಲೂಕಾ ದಂಡಾಧಿಕಾರಿಗಳು ಕೂಡ ಆಗಿರೋದ್ರಿಂದ ಈ ಮನವಿಯನ್ನು ಸ್ವೀಕರಿಸಿ ಅವರಿಗೆ ತಿಳಿ ಹೇಳಬೇಕು. ಒಂದು ವೇಳೆ ಅಲ್ಲಿ ಹಿಂದಿ ವಾಲಾಗಳು, ಬೇರೆ ರಾಜ್ಯದವರು ಬಟ್ಟೆ ಅಂಗಡಿ ಆಗಲಿ, ಇನ್ನಿತರ ತಿಂಡಿಗಳ ಅಂಗಡಿಗಳನ್ನಾಗಲಿ ಅಥವಾ ಬೇರೆ ಅಂಗಡಿಗಳನ್ನು ಅಲ್ಲಿ ಆಟದ ಸಾಮಾನುಗಳ ಅಂಗಡಿಯನ್ನು ಹಾಕಿದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಳಕ್ಕೆ ನುಗ್ಗಿ ಅಲ್ಲಿ ಧ್ವಂಸವನ್ನು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ನಾವು ಪೊಲೀಸ್ ಕೇಸ್ ಹಾಕಿದರೂ ಕೂಡ ಅದಕ್ಕೆ ಯಾವುದಕ್ಕೂ ಅಂದದೆ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ವ್ಯಾಪಾರ ಆಗಬೇಕು. ಯಾಕಂದರೆ ನಮ್ಮ ರಾಜ್ಯದ ನೀರು, ನಮ್ಮ ರಾಜ್ಯದ ನೆಲ, ನಮ್ಮ ರಾಜ್ಯದ ದುಡ್ಡನ್ನು ತೆಗೆದುಕೊಂಡು ಬೇರೆ ರಾಜ್ಯದವರು ಇವತ್ತು ಶ್ರೀಮಂತರಾಗ್ತಾ ಇದ್ದಾರೆ. ಅದು ಏನೇ ಲಾಭಾಂಶ ಆದರೂ ಅದು ನಮ್ಮ ಕನ್ನಡಿಗರಿಗಾಗಬೇಕು, ನಮ್ಮ ಕರ್ನಾಟಕದ ಜನತೆಗಾಗಬೇಕು ಅಂತೇಳಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿಯನ್ನು ಸ್ವೀಕರಿಸಿ ಮಾನ್ಯ ತಹಶೀಲ್ದಾರ್ ಕೂಡ ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ವಿನಂತಿ.